ಕಡೆ ಬಸವಣ್ಣವ್ರನ್ನೂ ಸಹ ಬೈದಂಗೆ ನೀವು ಪರೋಕ್ಷವಾಗಿ. ಯಾಕಂದ್ರೆ ಬಸವಣ್ಣವ್ರ ಅನ್ಯಾಯಗಳು ನಾವೆಲ್ಲ, ಸಂವಿಧಾನ ಬಿಟ್ಟು ಬದುಕೇ ಇಲ್ಲ. ಇವತ್ತು ನಮ್ಮ ನಾಡಿನ ಎಲ್ಲ ಮಟ್ಟಮಾನೆಗಳು ಜಾತ್ಯತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ. ನಮ್ಮ ಇಡೀ ಶಾಸಕ, ನಮ್ಮ ಸಮಾಜ ಇರ್ತಕ್ಕಂಥ ರಾಜಕಾರಣಿಗಳು ಜಾತ್ಯತೀತಕ್ಕೂ ಬದುಕುವಂತ ಕೆಲಸ ಮಾಡಿ. ಇಲ್ಲೇ ನಮ್ಮ ಪಕ್ಕದಲ್ಲಿ BL ಪಾಟೀಲ್ ಇದ್ದಾರೆ. ಇವತ್ತು ಅವ್ರ ಸಮುದಾಯದವರು ಎಲ್ಲೇ ಒಂದ್ ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ, ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು, ಆಶ್ರಯ ಕೊಟ್ಟು, ಇವತ್ತು ದೇಶದ ಸತ್ಪ್ರಜೆಗಳಿಗೆ ಮಾಡುವ ಕೆಲಸವನ್ನ BL ಪಾಟೀಲ್ ಮಾಡಿದೆ. ಮತ್ತೆ ನಾವೆಲ್ಲರೂ ಸಂವಿಧಾನದ ಆಶಯಗಳ ಪ್ರಕಾರವಾಗಿ ಬದುಕನ್ನ ಮಾಡಕತ್ತೀವಿ, ಸಂವಿಧಾನದ ಆಶಯ ಪರವಾಗಿಯೇ ಹೋರಾಟ ಮಾಡಕತ್ತೀವಿ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂವಿಧಾನ ವಿರೋಧಿ ಹೇಳುವಂತ ಹೇಳಿಕೆ ಅದುವೇ ಸಂವಿಧಾನ ವಿರೋಧಿ ಆಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆ ಆಗಿದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ವಿಧಾನಸಭೆಯ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರುಗಳು ಆ ಹೇಳಿಕೆಯನ್ನು ಕಡತದಿಂದ ತೆಗೆದುಹಾಕುವ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಲಿಂಗಾಯತರ ಗೌರವ ಉಳಿಸುವ ಕೆಲಸವನ್ನು ಮಾಡಬೇಕೆನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ ಒಳಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ, ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಖಂಡಿಸ್ಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ FIR ಅನ್ನ ಕೂಡಲೇ ವಿತ್ಡ್ರಾ ಮಾಡ್ಕೋಬೇಕೆನ್ನುವುದನ್ನ